3 ಪ್ರಶ್ನೆ ಕೇಳ್ಯಾರ 100 ರೂಪಾಯಿ ರೊಕ್ಕ ಹಾಕ್ಯಾನ ಕಾಕ ಹೌದ್ ಹೌದು 500 ಇಲ್ಲ 300 ಇಡಬೇಕಾಗಿತ್ತ ದೇವ್ರ ಒಂದೊಂದು ಪ್ರಶ್ನೆಗೆ 100 ಒಂದು ಪ್ರಶ್ನೆಗೆ ಒಂದೊಂದು 100 ಇಟ್ಟಿದ್ರಂದ್ರೆ ಅದು ಒಂದು ಲೆಕ್ಕರ ಆಗ್ತಿತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗ 3 ಈಗ ಒಟ್ಟ ನೀ 100 ರೂಪಾಯಿ ಇಟ್ಟಿ ಅಂದ್ರೆ ಒಂದ ಬಿಡುಗಡೆ ಮಾಡವ ಒಂದ ಮಾಡೋನು ಯಾಕ್ರಿ ಕಾಕ ಹೌದಾ ನಾನು ಕರೆ ಐತೆ ಸುಳ್ಳಾಯ್ತು ಸುಮಾರು 3 ಪ್ರಶ್ನೆ ಕೇಳಿದ 100 ರೂಪಾಯಿ ಇಟ್ಟಿ ಅಂದ್ರೆ 100ಕ್ಕೆ ಒಂದ ಪ್ರಶ್ನೆಗೆ ಉತ್ತರ ಮಾಡವ ಹೌದಲ್ಲ ಈಗ ಇಸ್ಲಾಂ ಧರ್ಮಕ್ಕೂ ಕುಂಕುಮ ಹಾಕಿಲ್ಲ ಯಾಕಿಲ್ಲ ಅಂತ ಕೇಳೋಣ ಅಣ್ಣ ಯಾವ ಕಾರಣಕ್ಕೆ ಹೋಗ್ಯದ ಯಾವ ಯುಗದ ಒಳಗ ಹೋಗ್ಯದ ಅಂತ ಕೇಳ್ತಾರ ಹೌದಲ್ಲ ಹೇಳ್ತಾರೆ ಕೇಳ್ರಿ ಹೇಳ್ತಮ್ಮ ಒಂದಾನೊಂದು ಕಾಲದಾಗ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ತಪ್ಪ ಹಸೇನಿ ಮತ್ತು ಹುಸೇನಿ ಹಾ ಹಸೇನಿ ಮತ್ತು ಹುಸೇನಿ ಇವ್ರು ಯಾರ ಮಕ್ಕಳು ಯಾರ ಮಕ್ಕಳಮ್ಮ ಮೌಲಾಲಿ ಶರಣ ತಂದಿ ತಾಯಿ ಬಿಬಿ ಫಾತಿಮಾ ಹೌದಲ್ಲ ಇವ್ರ ಇಬ್ಬರು ಮಕ್ಕಳು ಹಸೇನಿ ಹುಸೇನಿ ಹುಟ್ಟಿ ಬಂದ್ರು ಹೌದ್ರ ಹುಟ್ಟಿ ಬಂದ ಸಂದರ್ಭದಾಗ ಏನಾಯ್ತು ಅವಾಗ ಏನಾಯ್ತು ಮುಂದೆ ಇವ್ರದು ದೊಡ್ಡ ಮಕ್ಕಳಾದ್ರು ಬೆಳೆದ ದೊಡ್ಡವರಾದ್ರು ಹೌದಲ್ಲ ದೊಡ್ಡವರಾದ ಕೂಡಲೇ ಏನ್ ಮಾಡಿದ್ರು ಇವರ ಮದುವೆ ಮಾಡ್ಬೇಕಂತ ಹೆಣ್ಣು ತೆಗೆದಕ್ಕಿಂತ ಗಟ್ಟಿ ಮಾಡಿದ್ರು ಹೌದು ಹೆಣ್ಣು ತೆಗೆದ ಗಟ್ಟಿ ಮಾಡಿದ್ರು ಗಟ್ಟಿ ಮಾಡಿ ಕೇಳಿದ ಏನ್ ಮಾಡಿದ್ರ ಮಾಸ್ತರ ಇಂಥ ದಿನಕ್ಕೆ ಹಿಂಗ ಮುಹೂರ್ತವನ್ನ ಇಟ್ಕೊಂಡು ಅಕ್ಕಿ ಕಾಳು ಒಗಿಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ರು ಡೇಟ ಹೌದಲ್ಲ ಇವ್ರು ದಿನಪೂರ್ತಿ ಏನ್ ಮಾಡ್ತಿದ್ರು ಹಸೇನಿ ಹುಸೇನಿ ಏನ್ ಮಾಡ್ತಿದ್ರು ತಮ್ಮ ಹಸೇನಿ ಹುಸೇನಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾವ ಕರ್ಬಲ ಕದನದಾಗ ವಿದ್ದಾಡಕ್ ಹೋಗ್ತಿದ್ರು ಹೌದಲ್ಲ ಎಲ್ಲಿಪ್ಪ ಅಂತಂದ್ರ ಕರ್ಬಲ ಕದನ ಅಂದ್ರೆ ಎಲ್ಲಿ ಕರ್ಬಲ್ ಯುದ್ಧವನ್ನ ಆಡ್ತಿದ್ರು ಹೋಗಿ ಎಲ್ಲಿಪ್ಪ ಅಂದ್ರೆ ಮರುಭೂಮಿ ಒಳಗ ಹೌದಲ್ಲ ಮರುಭೂಮಿ ಒಳಗ ಕರ್ಬಲ್ ವಿದ್ದಾಡಕ್ ಹೋಗ್ತಿದ್ರು ಅವಾಗ ಏನಾಯ್ತಪ್ಪ ಹೋಗುವಾಗ ಹೆಂಗಿತ್ತಂದ್ರ ನೇಮ ಹೆಂಗಿತ್ತು ದಿನಂಪ್ರತಿ ಹೋಗುವಾಗ ಇವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ದಿನ ಏನ್ ಮಾಡ್ತಿದ್ರು ಕುಂಕುಮವನ್ನ ಹಚ್ಚಿ ಕಳಿಸ್ತಿದ್ರು ಹೌದಾ ಕುಂಕುಮವನ್ನ ಹಚ್ಚಿಕೆಯಿಂದ ಕಳಿಸ್ತಿದ್ರು ಕಳಿಸೋ ಸಂದರ್ಭದಾಗ ಏನಾಯ್ತು ದಿನಂಪ್ರತಿ ಹೋಗುತ್ತಿದ್ರು ಅವಾಗ ಹೋಗೋ ಸಂದರ್ಭದಾಗ ಏನಾಯ್ತು ಅವತ್ತು ಒಂದು ದಿನ ಹೋಗುವಾಗ ಒಂದು ಕಾಗಿ ಬಾಂಧಿಕೆಯಿಂದ ಅಡ್ಡ ಹಾಕಿ ಹೋಗಿ ಬಿಡಿತವ್ರಿ ಅವಾಗ ಏನಾಯ್ತಮ್ಮ ಮುಂದೆ ಅವರಿಗೆ ಕಾಗಿ ಬಾಂಧಿಕೆಯಿಂದ ಅಡ್ಡ ಹಾದು ಹೋಗಿ ಬಿಡಿತು ಹೌದಾ ಅವತ್ತು ಅಭಿಷೇಕನ ಆಯ್ತು ನೋಡ್ರಿ ಅವ್ರಿಗೆ ಹಸನಿಗೆ ಮತ್ತು ಹುಸೇನಿ ಹೌದು ಹೌದಲ್ಲ ತಮ್ಮ ಅಣ್ಣ ಗಪ್ರಿ ಯಾಕೆ ಬಾಯ್ ಮಾಡತ್ತೀರಿ ಶಾಂತ ಕೂಡ್ರಿ ಶಾಂತ ರೀತಿಯಿಂದ ಕೂಡ್ರಿ ಯಾಕ ತಿಳ್ಕೊರಿ ಈ ವಿಷಯ ಬರಬೇಕಾದ್ರೆ ನಿಮ್ಮ ಪಾದ ಆಶೀರ್ವಾದದಿಂದ ಬರ್ತಾವ ನಮ್ಮ ನಾಲಿಗೆ ಅದ ಯಾಕಂದ್ರ ನೋಡ್ರಿ ಇವೆಲ್ಲ ಬರ್ಬೇಕಾದ್ರ ದೈವದ ಆಶೀರ್ವಾದ ಬೇಕಾಗ್ತದ ದೇವರ ಸಮಾನಪ್ಪ ಅವಾಗ ಏನಾಯ್ತು ದಿನಂಪ್ರತಿ ಹೋಗ್ತಿದ್ರು ಹೋಗು ಹೊತ್ತಿನಾಗ ಕುಂಕುಮವನ್ನು ಹಚ್ಕೊಂಡು ಹೋಗ್ತಿದ್ರು ಹೌದಾ ಒಂದು ದಿನ ಏನಾಗಿ ಬಿಡಿತು ಇವ್ರು ಹೋಗೋ ಸಂದರ್ಭದಾಗ ಕಾಗಿ ಬಂದಕ್ಕೆ ಹಾದು ಹೋಗಿ ಬಿಡಿತು ಇವರಿಗೆ ಅಭಿಷೇಕನ ಗುರ್ತಾಗಿ ಬಿಡಿತು ಮುಂದೆ ಏನಾಯ್ತು ಅಭಿಷೇಕನ ಗುರ್ತಾದಾಗ ಏನ್ ಮಾಡ್ತಾರೆ ಇವರು ಹೌದಲ್ಲ ಇವರು ಕುಂಕುಮವನ್ನ ಹಚ್ಕೊಳ್ಳಾರ್ದನ ಹೋಗಿ ಬಿಟ್ರು ಹೌದಾ ಕುಂಕುಮವನ್ನ ಹಚ್ಕೊಳ್ಳಾರ್ದ ಹೋಗಿ ಬಿಟ್ರು ನಾವು ಬಾಂಧಿಕೆಯಿಂದ ಕುಂಕುಮ ಹಚ್ಕೋತೀವ ತಿಳಿಕೆಯಿಂದ ನಿರ್ಧಾರ ಮಾಡಿದ್ರು ಅವಾಗ ಹಸೇನಿ ಮತ್ತು ಹುಸೇನಿ ರಣರಂಗ ವಿದ್ದ ಭೂಮಿ ಒಳಗೆ ಹೋಗಿ ಇಳಿದು ಬಿಟ್ರು ಅಲ್ಲಿಗೆ ಹಸೇನಿ ಹುಸೇನಿ ಹೋಗಿ ರಣರಂಗ ವಿದ್ದ ಭೂಮಿ ಒಳಗೆ ಇಳಿದು ಬಿಟ್ರು ಇಳಿದು ಕೂಡಲೇ ಅಲ್ಲಿ ಎಷ್ಟೋ ಯಕ್ಷಿ ಯೋನಿಗಳ ಸೈನ್ಯ ಇತ್ತು ಕುದುರೆಗಳಿದ್ದು ಆನೆಗಳಿದ್ದು ಅಂಬಾರಿಗಳಿದ್ದು ಎಷ್ಟೋ ಮಂದಿ ವೀರ ಸೂರರು ಇದ್ರಲ್ಲಿ ಇದ್ರಲ್ಲ ವೀರ ಸೂರರು ಇದ್ದ ಸಂದರ್ಭದಾಗ ಏನಾಗಿ ಬಿಡಿತು ಏನಾಯ್ತು ಮುಂದೆ ಹುಸೇನಿನ ಹತಾತ್ಮ ಮಾಡಿಬಿಟ್ರು ಹೌದಲ್ಲ ಹುಸೇಶಿನ ಏನ್ ಮಾಡಿಬಿಟ್ರು ಹುಸೇನಿನ ಆ ಕರವಲ ಕದನೊಳಗೆ ಏನ್ ಮಾಡಿಬಿಟ್ರು ಹೊಡೆದ ಕೊಂದು ಬಿಟ್ರು ಅವಾಗ ಏನಾಯ್ತು ಮುಂದೆ ಅಲ್ಲಿ ಒಬ್ಬ ಯಾರಪ್ಪ ಅಂತಂದ್ರ ಒಬ್ಬ ಜಹಾಂಗೀರ್ ಬಾಷಾ ಅಂತ ಒಬ್ಬ ದೊಡ್ಡ ಅಧಿಕಾರಿ ಇದ್ದ ಹೌದಲ್ಲ ಜಹಾಂಗೀರ್ ಬಾಷಾ ಸಾಹೇಬ್ ಅಂತ ಹೇಳಿ ದೊಡ್ಡ ಅಧಿಕಾರಿ ಇದ್ದ ಹೌದು ನಾವು ಹೇಳಿದಂಗ ಆ ಎಲ್ಲಾ ಜಗತ್ತದೊಳಗಿಂದ ಎಲ್ಲಾ ರಾಜ್ಯಗಳಿಗೆ ಎಲ್ಲಾರು ಕೇಳ್ತಿದ್ರು ನಾವು ಹೇಳಿದಂಗ ಹೌದು 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 ಅವಾಗ ಇವ ಹುಸೇನಿ ತೀರ್ಕೊಂಡು ಹೋದ ಹಸೇನಿ ಮಾತ್ರ ಒಬ್ಬ ಉಳಿದ ಹಸೇನಿ ಮಾತ್ರ ಒಬ್ಬ ಉಳಿದ ಕೂಡಲೇ ಅವ್ರು ಏನ್ ಮಾಡಿದ್ರು ಇವನು ಬಹಳ ಕಾಡಾಕೈತಿ ಬಿಟ್ರ ಅವ್ರು ಹೌದಪ್ಪ ಹೆಂಡ್ರ ಮಕ್ಕಳಿಗಾಗ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದು ಹೆಂಡ್ರ ಇದ್ದು ಹೌದಾ ಅಲ್ಲಿ ತಗೊಂಡಿಕೆಯಿಂದ ಮರುಭೂಮಿ ಒಳಗಂದ್ರ ಮರುಭೂಮಿ ಅಂದ್ರೆ ಕೆಟ್ಟ ಉಗ್ರ ಬಿಸಿಲಿತ್ತು ತಳಗ ಕೆಟ್ಟ ಸುಡುತ್ತಿತ್ತು ಹೌದಾ ಕುಡಿಬೇಕಂದ್ರ ನೀರ್ ಆಡಿಕೆ ಅದ್ರ ಬಾಯಾಗ ಒಂದು ಹನಿ ನೀರ್ ಕೊಡ್ತಿದ್ದಿಲ್ಲ ಅಂತ ಸಂದರ್ಭದಾಗ ಹುಸೇನಿನ ಓಡಿಸಾಡೋದು ಹೊಡಿದು ಬಡಿದು ಮಾಡಕ್ ಹತ್ತಿ ಬಿಟ್ರು ಅವಾಗ ಏನಾಯ್ತ ಮಾಡಕ್ ಹತ್ತನ ತಾಯಿ ಮತ್ತು ತಂದಿ ಮತ್ತು ಹೆಂಡ್ರು ಮಕ್ಕಳು ನೀರು 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 ಅಂದ್ರು ಸಹಿತ ನೀರ್ ಯಾರು ಕೊಡ್ಲಿಲ್ಲ ಆ ಸಂದರ್ಭದಾಗ ಹೌದಪ್ಪ ಕೊಡ್ಲಾರ್ದಾಗ ಏನ್ ಮಾಡಿಬಿಟ್ರು ಹಸೇನಿ ಬಂದಿಕೆಯಿಂದ ಅವ್ರ ಜೋಡಿ ರಣರಂಗ ಭೂಮಿ ಒಳಗೆ ಬಿದ್ದಾಡಕ ನಿಂತು ಬಿಟ್ಟ ಇವನು ನಿಂತು ಬಿಟ್ಟಿಲ್ಲ ಇವನು ನಿಂತು ಬಿಟ್ಟ ನಿಂತು ಹೊತ್ತಾಗ ಏನ್ ಮಾಡಿದ್ರು ಪೈಲೆ ಪ್ರಥಮದಾಗ ರುಂಡ ಹೊಡೆದ್ರು ಕೈಗಳನ್ನು ಹೊಡೆದ್ರು ಕಾಲುಗಳನ್ನ ಹೊಡೆದ್ರು ಕಾಲು ಹೊಡೆದಕ್ಕೆ ಇಬ್ರು ಅಣ್ಣ ತಮ್ಮನ ಹಸೇನಿ ಹುಸೇನಿನ ಹೊಡೆದು ಬಿಟ್ರು ರಣರಂಗವಾಗಿ ಭೂಮಿ ತೆಲಿ ಮೇಲೆ ಏನಾಗಿ ಬಿಡಿತು ರಕ್ತದ ಓಕಳಿ ಹರಿದು ಹೋಗಕ್ ಹತ್ತಿ ಬಿಡಿತು ಹೌದು ಹೌದು ರಕ್ತದ ಓಕಳಿ ಹರಿದು ಹೋಗಕ್ ಹಿಡಿತು ಆದ ಸಂದರ್ಭದಾಗ ಮನಿ ಒಳಗೆ ವಿಚಾರ ಮಾಡ್ತಾರ ಯಾರು ಇನ್ನು ನಿಮಿಷದಾಗ ಬರ್ತಾರ ಹಸೇನಿ ಹುಸೇನಿ ಇವರು ಅಕ್ಕಿ ಕಾಳು ಹೋಗೋದಕ್ಕೆ ಕುಂಕುಮವನ್ನ ಹಚ್ಚಬೇಕಂತ ಹೇಳಿ ನಿರ್ಧಾರ ಮಾಡ್ತಾರ ಇವರು ಬರುವುದು ಟೈಮ್ ಆಗಲಿಲ್ಲ ಹೌದು ಹೌದು ಅವಾಗ ಏನ್ ಮಾಡ್ತಾರೋ ಬಾಂಧಕೇರಿಂದ ಹಸೇನಿನ ಹುಸೇನಿನ ಬಾಂಧಕೇರಿಂದ ನೋಡ್ಬೇಕಂತ ಹೇಳಿ ರಣರಂಗದ ಭೂಮಿ ಒಳಗೆ ಬಂದು ನೋಡ್ತಾರ ನೋಡುವಾಗ ಏನಾಯ್ತು ಮುಂದೆ ರಣರಂಗದ ಭೂಮಿ
ಭೂಮಿ ಒಳಗೆ ಬಂದು ನಿಂತು ನೋಡ್ತಾರ. ನಿಂತು ನೋಡ್ಬಿಡುದು ಹಶನಿ ಮಶಿ ಮತ್ತು ಹುಶನಿಯ ರುಂಡಗಳು ಬಿದ್ದು ಕೇರಿಂದ ಕಾಲ ಒತ್ತಾಟಿ ಕೈ ಒತ್ತಾಟಿ ರುಂಡು ಒಟ್ಟಾಟಿ ಬಿದ್ದು ಹೌದಾ ರಕ್ತವನ್ನು ಹರಿದು ಧಾರಾಕಾರವಾಗಿ ಭೂಮಿ ತಲೆ ಮೇಲೆ ಹೋಗ್ತಿತ್ತು. ಹೌದಾ ಹೌದಮ್ಮ. ಅವಾಗ ವಿಚಾರ ಮಾಡಿದ್ರು. ಏನಂತ? ಏನ್ ವಿಚಾರ ಮಾಡಿದ್ರು? ಏನಂತಪ್ಪ? ಅಲ್ಲ ಇದು ಕೆಂಪನ್ನು ಹಂತದ ರಕ್ತ ಇದು ಎಂತ ಕೆಟ್ಟ ಇದು ಐತಿ ಅಂತೇಳಿ ತಿಳ್ಕೊಂಡು ತಮ್ಮ ಮನಸ್ಸಿಗೆ ಏನ್ ಮಾಡ್ಕೊಂಡ್ರು, ಪಶ್ಚಾತ್ತಾಪ ಮಾಡ್ಕೊಂಡು ಬಿಟ್ರು. ಹೌದಲ್ಲ, ಪಶ್ಚಾತ್ತಾಪ ಮಾಡ್ಕೊಂಡ್ರು. ಇವರು ಮದುವೆ ಮಾಡ್ಬೇಕಂತ ನಿಶ್ಚಯ ಮಾಡ್ಕೊಂಡಿದ್ರು. ಹಶನಿ ಹುಶನಿ ತೀರ್ಕೊಂಡಿದ್ರು. ಹೌದು. ಅವಾಗ ಏನ್ ಮಾಡಿದ್ರು ಗೊತ್ತೇನ್ರಿ? ಇಬ್ರು ಹೆಣ್ಣು ಮಕ್ಕಳು ಇದ್ರಲ್ರಿ ಇವ್ರ ಮನಿ ಒಳಗ. ಇದ್ರಲ್ಲ ಮತ್ತೆ ಇಬ್ರು ಹಶನಿ ಮತ್ತು ಹುಶನಿನ ನಿಶ್ಚಯವನ್ನ ಮಾಡಿದ್ರು, ಗಟ್ಟಿ ಮಾಡಿದ್ರು. ಈ ಹೆಣ್ಣು ಮಕ್ಕಳಿಗೆ ಏನ್ ಮಾಡಿದ್ರು, ಅಲ್ಲಿ ಏನ್ ಮಾಡಿದ್ರು, ಇವರಿಗೆ ಭಾಷಿಂಗ್ ಯಾರು ಕಟ್ಟಿದ್ರು? ಹೆಣ್ಮಕ್ಳ ಭಾಷಿಂಗ್ ಕಟ್ಟಿ. ಹೌದು ಹೌದು. ಅಲ್ಲಿ ಏನಾಗಿಬಿಡಿದು ಪೈಲೆ ಪ್ರಥಮದಾಗ ಇದು ಎಲ್ಲಿ ಹೋಗಿದ್ದಪ್ಪ ಅಂದ್ರ ಮೊಹಮ್ಮದ್ ಪೈಗಂಬರ ಕಾಲದ ಹಿಡ್ಕೊಂಡಿಕೆಂದ ಈ ಇಸ್ಲಾಂ ಧರ್ಮದಾಗ ಕೋಕ್ಮ ಹೋಯ್ತು. ಹೌದಾ? ಇದು ಸಿದ್ಧಾಂತ ಲೀಕಿ ಬದ್ಧವಾಗಿ ಇದು ನನಗೆ ತಿಳಿದಟ್ಟು ಹೇಳಿನಿ ಕಾಕಣ. ಹೌದಲ್ಲ, ಇದು ಪೈಲೆ ಪ್ರಥಮದಾಗ ಎಲ್ಲಿ ಹೋಗಿದ್ದಪ್ಪ ಅಂದ್ರ ಮೊಹಮ್ಮದ್ ಪೈಗಂಬರನ್ನ ಹಿಡ್ಕೊಂಡಿಕೇರಿನ ಇದು ಏನಾಗೈತಪ್ಪ ಅಂದ್ರ ಇಸ್ಲಾಂ ಧರ್ಮದಾಗ ಕೋಕ್ಮ ಹೋಗ್ಯದ. ಹಶನಿ ಮತ್ತು ಹುಶನಿ ಇವರು ಹೋದವ್ರು ಅಲ್ಲೇ ಹುತಾತ್ಮರಾಗಿ ಹೋದ್ರು. ಇವರ ಮದುವೆ ಅಲ್ಲಿಗೆ ನಿಂತು ಹೆಣ್ಮಕ್ಳು ಕೂತಕ್ಕಿರಿಂದ ಬಿಡಿ ಅರಿವಿವನ್ನ ಪರ್ಜಿವನ್ನ ಇಟ್ಟು ಅವರ ಕೊಳ್ಳಾಗ ಅವ್ರ ತಾಳಿ ಕಟ್ಟಿದ್ರು, ಇವ್ರ ಕೊಳ್ಳಾಗ ಇವ್ರ ತಾಳಿ ಕಟ್ಟಿದ್ರು. ಅಲ್ಲಿಗೆ ಬಂದಕ್ಕೆ ಇಸ್ಲಾಂ ಧರ್ಮ ಹಿಡ್ಕೊಂಡಿಕೇರಿಂದ ಅವತ್ತಿನ ಹಿಡ್ಕೊಂಡಿಕೆ